ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರು ಖಾನಾಪುರದಲ್ಲಿ ಒಂದು ರೈಲನ್ನು ಸ್ಟಾಪ್ ಮಾಡೋದು ತುಂಬ ದಿನದ ಬೇಡಿಕೆ ಆಗಿತ್ತು. ಅದನ್ನು ಇವತ್ತು ಸಂಜೆ 6 ಗಂಟೆಗೆ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರ ಕ್ಷೇತ್ರದಲ್ಲಿ ಕೆಲವಾರು ಕುರಿತು ಚರ್ಚೆ ಮಾಡಿ ಕೆಲವು ಮನವಿಗಳಿದೆ, ಅದನ್ನು ಕೂಡ ಬಂದು ನೋಡಬೇಕು ಅಂತ ಹೇಳಿದ್ರು. ಆಮೇಲೆ ಒಂದು ಲೆವೆಲ್ ಕ್ರಾಸಿಂಗು ಎರಡಿದ್ವಿ, ಎರಡರಲ್ಲಿ ಒಂದು ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಆಗಿದೆ, ಅದನ್ನು ಸಮಸ್ಯೆ ಇದೆ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಚರ್ಚೆ ಮಾಡಿದ್ಮೇಲೆ ಅದನ್ನು ತೀರ್ಮಾನ ಮಾಡ್ತೀವಿ. ಮೂರನೇದು, ನಮ್ಮ ಈರಣ್ಣ ಕಡಾಡಿಯವರು, ನಾನು, ಅಭಯ್ ಪಾಟೀಲ್ರು ಮತ್ತು ಈ ಭಾಗದ ಎಲ್ಲ ನಾಯಕರು, ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಒಂದು ರಾಜ್ಯದಲ್ಲಿ ಹೊಸ ಶಕ್ತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇವಾಗಂತ ಸುರೇಶ್ ಅಂಗಡಿಯವರು ನಮಗೆ ಲೋಂಡಾ ಮೇಲೆ ಬರ್ತಕ್ಕಂಥ ಟ್ರೈನನ್ನು ಡೈರೆಕ್ಟಾಗಿ ಮಾಡ್ತಕ್ಕಂಥದಕ್ಕೆ ಏನೆಲ್ಲ ಮಾಡಿದ್ರು. ಈಗಾಗಲೇ ರೇಪ ಹಿಂದಗಡೆ ಅವರಪ್ಪ ದಯವಿಟ್ಟು ಹುಬ್ಬಳ್ಳಿ ಭಾಗದಲ್ಲಿ ಇನ್ನೊಂದು 40-45 ಎಕರೆ ನಮಗೆ ಅಕ್ವಿಜೇಷನ್ ಮಾಡಬೇಕಾಗಿರೋದ್ರಿಂದ ತಾಂತ್ರಿಕವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು, ಸನ್ಮಾನ್ಯ ಜಗದೀಶ್ ಶೆಟ್ಟರು, ನಾನು ಕೂಡ 2 ಸಾರಿ ಭೇಟಿ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆನೂ ಕೂಡ ಜಿಲ್ಲಾಧಿಕಾರಿಗಳು ನನಗೆ ಏರ್ಪೋರ್ಟ್ನಲ್ಲೇ ಬಂದಿದ್ರು, ಅವರ ಹತ್ರನೂ ಕೂಡ ಮಾತಾಡಿದ್ದೀನಿ. ಈ ಅಭಿವೃದ್ಧಿ ಕೆಲಸದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದು ನಾಣ್ಯದ 2 ಮುಖಗಳ ಕೆಲಸ ಮಾಡಬೇಕು ಅನ್ನೋದು ನಮ್ಮ ರಾಷ್ಟ್ರದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೂಚನೆ ಇದೆ. ಇದನ್ನು ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಎಷ್ಟೆಲ್ಲ ಸಂಪರ್ಕ ಮಾಡಿದ್ರು ಕೂಡ ನಮಗೆ ಅಲ್ಲಿಯ ಉಸ್ತುವಾರಿ ಮಂತ್ರಿಗಳು ಸ್ವಲ್ಪ ಸ್ಪಂದಿಸ್ತಾ ಇಲ್ಲ. ನಾನು ಅವ್ರ ಹತ್ರ ಇನ್ನು 2-3 ದಿವಸದಲ್ಲೇ ಮಾತನಾಡಿ ಅದನ್ನು ಪೂರ್ಣ ಮಾಡಿ ಟೆಂಡರಿನ್ ಈಗಾಗಲೇ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಭಾಗದ ಬಿಟ್ಟರೆ, ಹುಬ್ಬಳ್ಳಿ ಧಾರವಾಡದ ಬಿಟ್ಟರೆ ಬೆಳಗಾಂನಲ್ಲಿ 100% ನಮ್ಗೆ ಅಕ್ವಿಜೇಷನ್ ಆಗಿದೆ. ಎಲ್ಲವೂ ಕೂಡ ಆಗಿದೆ. 1200 ಎಕರೆ ಆಗಿದೆ, ಅಲ್ಲೂ ಕೂಡ ಆಗಿದೆ. ಎಲ್ಲವೂ ಕೇವಲ 40-42 ಎಕರೆಯಲ್ಲೂ ಸ್ವಲ್ಪ ತಾಂತ್ರಿಕವಾಗಿ ಅವರು ಸ್ವಲ್ಪ ಅದನ್ನು ಯಾಕೆ ಹಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರು ಇನ್ನೊಂದು ಸಾರಿ ಮಾತಾಡ್ತೀನಿ. ಆಗಲೇ ಅಂದರೆ ಕಾನೂನು ಚೌಕಟ್ಟಲ್ಲಿ ಅವ್ರು ಯಾವ ರೀತಿ ನಮಗೆ 90% ಆಗಿರ್ತದೆ. ಇನ್ನು 10% ನಾವು ಡಿಪಾಸಿಟ್ ಮಾಡಿ ನಾವೇನು ಬೇಕೋ ಮಾಡ್ಬೋದು. ಆಗೋದು ಬೇಡ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟಾಗಿ ಸೇರಿ ಈ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ. ನಾನು ತಮ್ಮ ಗಮನಕ್ಕೆ ತರ್ತೀನಿ, ಸುಮಾರು 2,900 ಕೋಟಿ ರೂಪಾಯಿ 2014ರಿಂದ ಇಲ್ಲಿವರೆಗೂ ಬರೀ ಬೆಳಗಾಂ ಜಿಲ್ಲೆಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಣವನ್ನು ಮಂಜೂರಾತಿ ಮಾಡಿ 2020ರಲ್ಲಿ ಸುಮಾರು 1,900 ಕೋಟಿ ರೂಪಾಯಿಯಿಂದ ಲೋಂಡಾ ಮೀರಜ್ 186 ಕಿಲೋಮೀಟರ್ ಡಬ್ಲಿಂಗ್ ಅನ್ನು ಈಗಾಗಲೇ ಮಾಡಿದ್ದೇವೆ. ಡಬ್ಲಿಂಗ್ ಪೂರ್ಣ ಆಗಿದೆ. 23ರಲ್ಲಿ ಬೆಳಗಾವಿ ರೈಲ್ವೆ ನಿಲ್ದಾಣವನ್ನು 193 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಅಲ್ಲಿ ಬೇಕಾಗಿರ್ತಕ್ಕಂಥ ಏನು ಫಿಟ್ ಲೈನ್ ಇತ್ತು, ಆ ಫಿಟ್ ಲೈನ್ ಇಲ್ಲದೆ ಹೋಗಿದ್ರೆ ಟ್ರೈನ್ಗಳನ್ನು ನಿಲ್ಲಿಸಿ ಬೇಕಾದ ಸವಲತ್ತು ಮಾಡೋಕ್ಕಾಗ್ತಾ ಇರಲ್ಲ. ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಈಗಾಗಲೇ 2023ರಲ್ಲೇ ರಾಷ್ಟ್ರಕ್ಕೆ ಈ ಭಾಗದ ಜನರಿಗೆ ಸಮರ್ಪಣೆ ಮಾಡಿದ್ದೀವಿ. ಬೆಳಗಾವಿ ಉತ್ತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಮತ್ತು ಕೃಷಿ ಉತ್ಪಾದನಾ ಕೇಂದ್ರವಾಗಿದೆ. ಇಲ್ಲಿ ರೈಲ್ವೆ ಜಾಲದ ಸಾಮರ್ಥ್ಯ ವೃದ್ಧಿಸಲು ಡಬ್ಲಿಂಗ್ ಜೊತೆಯಲ್ಲಿ ಬೆಳಗಾವಿ ಧಾರವಾಡ 73 ಕಿಲೋಮೀಟರ್ ಅಂಗಡಿವರೆಗೂ ಕೂಡ ಅದಕ್ಕೆ ನಾವು ಈಗಾಗಲೇ 937 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೀವಿ ಸಾಹೇಬ್ರೆ. ಆ ಜಾಗ ಕೊಟ್ಟ ತಕ್ಷಣನೇ ನಾವು ಅದರ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಲ್ದಿರ ಬೆಂಗಳೂರಿನಿಂದ ಈಗಾಗಲೇ ನೀವು ಕೇಳ್ತಾನೆ ಇದ್ರಿ, ಬಂದಾಗೆಲ್ಲ ಒಂದೇ ಭಾರತ್ ಅಂತ. ಒಂದೇ ಭಾರತ್ ಒಂದು ಬಂದಿದೆ. 5 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ, 5:15ಗೆ, 5:20ಕ್ಕೆ. ಅದಕ್ಕೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರ ಶ್ರಮ, ಸನ್ಮಾನ್ಯ ಜಗದೀಶ್ ಶೆಟ್ಟರು ನಮ್ಮ ನಾಯಕರ ಕ್ರಮ, ಇವರಿಬ್ಬರ ಶ್ರಮದಿಂದ ಹಾಗೆ ಕೆಲಸ ನಮ್ಮ ಈರಣ್ಣ ಕಡಾಡಿಯವರು ಒಂದು ಸಾರಿ ನಮ್ಮ ಜೊತೆಲಿ ಒಂದು 16 ಸಾರಿ ಬಂದಿದ್ದಾರೆ. ಈ 3 ಜನರಿಂದ ಅದಾಗಿದೆ. ಅದಲ್ಲದೆ ಇವಾಗ ಇನ್ನೂ ಒಂದು ಸ್ಲೀಪಿಂಗ್ ಕೋಚ್ ಅನ್ನು ಕೂಡ ಒಂದೇ ಭಾರತ್ ಆಗಬೇಕು ಅನ್ನೋ ಬಯಕೆ ಇವತ್ತು ಇದೆ. ಅದಕ್ಕೂ ಕೂಡ
ಅದು ಕೂಡ ಎಲ್ಲ ಒಂದು ಕಡೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತಾ ಇವೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಎಷ್ಟು ಮೇಲು ಸೇತುವೆ ಕೆಳ ಸೇತುವೆ, ಇವಾಗ ಅಬ್ಬಾಯಿ ಪಟೇಲ್ ಎಲ್ಲೋದ್ರು, ಮೇಲು ಸೇತುವೆ ಕೆಳ ಸೇತುವೆ ಭಾರತ ದೇಶದಲ್ಲಿ ಪ್ರಧಾನಿಗಳು 3ನೇ ಬಾರಿಗೆ ಪ್ರಧಾನಿಗಳಾದ್ಮೇಲೆ ಅಲ್ಲಿ ಒಬ್ಬೊಬ್ಬ ಲೈನ್ ಮ್ಯಾನ್ ಇರೋದು, ರಾತ್ರಿ ಹೊತ್ತು ತೊಂದರೆ ಆಗ್ತಾ ಇರೋದು ಎಲ್ಲ ಮನಗೊಂಡು ಭಾರತ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ತಾ ಇತ್ತು. ಇದಾಗಾದ್ರೆ ಮಾಡಿದ್ರೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿ ಅದಕ್ಕೆ 100ಕ್ಕೆ 100 ಭಾರತ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಇವತ್ತು ಈ ಸಾರಿ ನಾವು 300ಕ್ಕೂ ಮೇಲ್ಪಟ್ಟು ಕರ್ನಾಟಕದಲ್ಲಿ ಮೇಲ್ಸೇತುವೆ ಕೆಳ ಸೇತುವೆಗಳನ್ನು ತೆಗೆದುಕೊಂಡಿದ್ದೀವಿ. ಅದರೊಳಗೆ ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಬೆಳಗಾಂ ಇರ್ಬೋದು, ಮೀರಜ್ ಇರ್ಬೋದು. ನಾನು ಇವಾಗೆಲ್ಲ ಹೋದೆ. ಇವಾಗ ಸಾಯಂಕಾಲ ನಾವು ಅಲ್ಲಿ ನಮ್ಮ ಸಹೋದರ ಖಾನಾಪುರದಲ್ಲಿ 35, 40, 50 ವರ್ಷದ ಬೇಡಿಕೆಯನ್ನು ಇವತ್ತು ನಾವು ಫುಲ್ಫಿಲ್ ಮಾಡಿ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಕೆಲವು ತಾಂತ್ರಿಕವಾಗಿ ಯಾರು ಜಮೀನನ್ನು ಇದು ಮಾಡಿರ್ತಾರೆ, ಅಕ್ವಿಜೇಷನ್ ಕೂಡ ನಾವು ಬೇಕಾಗಿರ್ತಕ್ಕಂಥದ್ದು ನಾವೇ ಮಾಡ್ತೀವಿ. ಮಾಡಿ ದುಡ್ಡನ್ನು ಕೂಡ ಅವ್ರಿಗೆ 100ಕ್ಕೆ 100 ರಾಜ್ಯ ಸರ್ಕಾರಗಳು ಕೊಡೋದು ಲೇಟ್ ಆಗ್ತದೆ ಅಂತ ಅಂದ್ಬಿಟ್ಟು ಮೇಲ್ಸೇತುವೆ LC ಗೇಟ್ಗಳಿಗೆ ನಾವೇ ಇದನ್ನ ವಿನೂತನ ಕಾರ್ಯಕ್ರಮ ಇದು. ಸಾವಿರಾರು ಕೋಟಿ ರೂಪಾಯಿಗಳನ್ನು ನಾವು ಇದಕ್ಕೋಸ್ಕರವಾಗಿ ವಿನಿಯೋಗ ಮಾಡ್ತಾ ಇದ್ದೀವಿ. ಆ ಕೆಲಸವನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದಕ್ಕೆ 100ಕ್ಕೆ 100 ನಮ್ಮದೇ ಹಣ ಆಗೋದ್ರಿಂದ ಅದ್ರ ಜೊತೆಯಲ್ಲಿ ಈಗಾಗಲೇ LC 380 ತಿಲಕವಾಡಿ ಗೇಟು ROB ಇದು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.